ಎಲ್ಲ ಅವಳಿಂದಾನೆ. ಛೆ 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 ಬಿಳಿ ಬಟ್ಟೆ ಎಲ್ಲ ಕೆಸರಾಗೋಯ್ತು. ಅಯ್ಯೋ ಯಾರಪ್ಪ ಅದು? ಬಂದೆ ಬಂದೆ. ನಮಸ್ಕಾರ ಸರ್. ನಮಸ್ಕಾರ. ಯಾರು? ಸೊಗಸಾದ ಪರಿಮಳಕ್ಕೆ ವಿಮಲ್ ಊದುಬತ್ತಿ, ಯೌವನದ ತಂಪಿಗೆ ವಿಮಲ್ ಊದುಬತ್ತಿ, ಶ್ರೀಗಂಧದ ಕಂಪಿಗೆ ವಿಮಲ್ ಊದುಬತ್ತಿ, ಎಲ್ಲೆಲ್ಲೂ ವಿಮಲ್ ವಿಮಲ್. ಸರ್ 25ಕ್ಕೆ 1, 100ಕ್ಕೆ 3 ರೂಪಾಯಿ, ಚೀಪ್ ಅಂಡ್ ಬೆಸ್ಟ್, ಎಲ್ಲೂ ಸಿಗಲ್ಲ. ಎಷ್ಟು ಕೊಡ್ಲಿ? ಅಪ್ಪ ವಿಮಲ್, ಬೇಡ ನೀನು ಊದ್ಕಡ್ಡಿ, ಬಿಡು ಗಾಡಿ. ಸರ್ ಬೇಡ ಅನ್ಬೇಡಿ ಸರ್. ಸರ್ ಒಂದೇ ಒಂದು ಊದ್ಕಡ್ಡಿ ಅಂತೆ, ಊದ್ಕಡ್ಡಿ ಬಂದ್ಬಿಟ್ಟ. ಏನಯ್ಯ ಬೇತಾಳ ನಿನ್ ಗೋಳು? ಸರ್ ಒಂದೇ ಒಂದು ತಗೊಂಡು ನೋಡಿ ಸರ್. ವಿಮಲ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ನಿಮ್ಮ ಮನೇಲಿ ಒಂದು ಕಡ್ಡಿ ಹಚ್ಚಿದ್ರೆ ಪಕ್ಕದ ಮನೇಲಿ ಗಮಗಮ ಅಂತ ವಾಸನೆ ಬರುತ್ತೆ. ಹಾಗಾದ್ರೆ ಪಕ್ಕದ ಮನೇಲಿ ಹಚ್ಚಯ್ಯ, ನಮ್ಮ ಮನೇಲಿ ವಾಸನೆ ಬರ್ಲಿ. ಅಲ್ಲಿ ಹೋದೆ ಸರ್, ಅವ್ರು ಬೇಡ ಅಂದ್ರು. ನೀವು ಬೇಡ ಅನ್ಬೇಡಿ ಸರ್. ಸರ್ ಈ ವಾಸನೆ ಕೊಡದೆ ನಮ್ಮ ಸಂಸಾರ ಎಲ್ಲ ಜೀವನ ಮಾಡ್ತಾ ಇದೆ ಸರ್. ಒಂದು ಪಾಕೆಟ್ ತಗೊಂಡ್ರೆ 4 ಕಾಣಿ ಸಿಗುತ್ತೆ ಸರ್. 4 ಕಾಣಿ ತಾನೆ? ತಗೋ. ಸರ್ ನಾನೇನು ಭಿಕ್ಷುನು ಅನ್ಕೋಬೇಡಿ ಸರ್, ವ್ಯಾಪಾರಿ. ನನಗೆ ಧರ್ಮ ಬೇಡ ಸರ್, ಕಮಿಷನ್ ಬೇಕು. ನನ್ಗೆ ಊದ್ಕಡ್ಡಿ ಬೇಡ, ಮನಃಶಾಂತಿ ಬೇಕು. ಸರ್ ಹಾಗನ್ಬೇಡಿ ಸರ್, ನನ್ನ ಮಾತು ಕೇಳಿ ಸರ್. ಸರ್ 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 ಬೇಡ ಅನ್ಬೇಡಿ ಸರ್, ಬಹಳ ದೂರದಿಂದ ಬಂದಿದ್ದೀನಿ. ಒಂದೇ ಒಂದು ಪಾಕೆಟ್. ಊದ್ಕಡ್ಡಿ ಯಾಕಯ್ಯ ನನ್ನ ಪ್ರಾಣ ತೆಗಿತಾ ಇದೀಯಾ? ಸರ್ 2 ಪಾಕೆಟ್ ತಗೊಳ್ಳಿ ಸರ್, ಒಂದು ಕಡ್ಡಿ ಫ್ರೀ ಆಗಿ ಕೊಡ್ತೀನಿ ಸರ್. ಮಿಸ್ಟರ್ ಊದ್ಕಡ್ಡಿ, ದಿಸ್ ಇಸ್ ಟೂ ಮಚ್. ನೀನ್ ನನ್ನ ಸಾಧನ ಪರೀಕ್ಷೆ ಮಾಡ್ತಾ ಇದೀಯಾ. ಇನ್ನೊಂದು ಸಲ ನೀನ್ ಬಾಗಲ್ ತಟ್ಟಿದ್ರೆ ಫುಟ್ಬಾಲ್ ಆಡಿದ್ಯಾ? ಇಲ್ಲ ಸರ್. ಹಾಗಾದ್ರೆ ನನ್ನ ಮಾತು ಕೇಳು, ನೀನೇ ಬಾಲು ನಂದೇ ಕಾಲು, ಜಾರ್ಸ್ ಒದ್ದು ಬಿಡ್ತೀನಿ. ಗೆಟ್ ಔಟ್. ಅಮ್ಮ ಕಾವೇರಿ, ನಿನ್ನೆ ನಂಬ್ಕೊಂಡಿದ್ದೀನಿ. ಎಷ್ಟು ಸಲ ಹೇಳಿದ್ರು ಬಾಗಿಲು ತಡ್ತಾ ಇದೀಯಾ? ಮಾಡ್ತೀನಿ ತಾಳ್ ನಿನಗೆ. ಓ ನೀವಾ? ಐ ಆಮ್ ಸಾರಿ, ಐ ಆಮ್ ವೆರಿ ಸಾರಿ. ನಾನು ನಿಮ್ಮ ನೋಡ್ಲೇ ಇಲ್ಲ. ಅವಸರ, ಕೋಪ. ಅವನ್ ಯಾವನೊಬ್ಬ ಊದ್ಕಡ್ಡಿ ಅವನು ನನ್ನ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡ್ಬಿಟ್ಟ. ನಾನು ಅವನು ಅಂತ ತಿಳ್ಕೊಂಡು ನಿಮ್ಮ ನೀರು ಹಾಕ್ಬಿಟ್ಟೆ. ಐ ಆಮ್ ಅಗೇನ್ ಸಾರಿ. ಅರೆ ಯಾಕಲ್ಲೇ ನಿಂತಿದ್ದೀರಾ? ಬನ್ನಿ ಒಳಗಡೆ. ಹಾ, ಮೊದಲೇ ಸಲ ನಮ್ಮ ಮನೆಗೆ ಬರ್ತಾ ಇದ್ದೀರಾ. ಬಲಗಾಲ ಇಟ್ಕೊಂಡು ಒಳಗಡೆ ಬನ್ನಿ ಬನ್ನಿ ಬನ್ನಿ. ನೀವು ನಮ್ಮ ಮನೆಗೆ ಬರ್ತೀರಾ ಅಂತ ನಾನು ನಿರೀಕ್ಷಣೆ ಮಾಡಿರ್ಲಿಲ್ಲ. ಇದು ನಿಮ್ಮನೆ ಅಂತ ಗೊತ್ತಿರ್ಲಿಲ್ಲ. ನಾನು ನಿಮ್ಮ ಮೇಲೆ ನೀರೇರಿಸ್ತೆ ಅಂತ ನಿಮಗೆ ನನ್ನ ಮೇಲೆ ಕೋಪ ಇಲ್ಲ ತಾನೆ? ಇಲ್ಲ ಇಲ್ಲ. ನಿಜವಾಗ್ಲೂ ಕೋಪ ಇಲ್ವಾ? ಮೂಗಿರೋ ಕಡೆ ನೆಗಡಿ ಇರುತ್ತೆ, ಪ್ರೀತಿ ಇರೋ ಕಡೆ ಕೋಪ ಇರುತ್ತೆ. ಏನಂದ್ರಿ? ಪ್ರೀತಿ. ಇನ್ನೊಂದ್ಸಲ ಹೇಳಿ. ಪ್ರೀತಿ ಇರೋ ಕಡೆ ಕೋಪ ಇರುತ್ತೆ. ಆಹಾ, ಪ್ರೀತಿ ಪ್ರೀತಿ. ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ದೀರಾ. ಏನ್ ಕುಡಿತೀರಾ? ಕಾಫಿ, ಟೀ, ಓಲ್ಡ್, ಗ್ಲೂಕೋಸ್? ಬೇಡಿ ಬೇಡಿ, ನನ್ಗೇನು ಬೇಡ. ಯಾಕೆ? ನಿಮ್ ಮನ್ಸಿಗೆ ಬೇಜಾರ್ ಮಾಡೋಕೆ ನನ್ಗೆ ಇಷ್ಟ ಇಲ್ಲ. ಚಚೆ, ನಿಮ್ಮಿಂದ ನನ್ ಖಂಡಿತ ಬೇಜಾರಿಲ್ರಿ. ಮತ್ತೆ ಆ ಊದ್ಗಡ್ಡಿ ಒಂದು ಬೇಜಾರ್ ಮಾಡಿತಾನೆ. ನಾನು ಏನು? ಸೋಪು. ಸೋಪು? ಸೋಪು ಮಾರೋಳ? ಹಾ, ಏನ್ ಮಿಸ್ ಸೋಪು? ಒಂದ್ ಊದ್ಕಡ್ಡಿನೂ ಒಂದೇ, ಸೋಪು ಒಂದೇ ಅಂತ ಹೇಳೋಷ್ಟು ಮುಟ್ಟಾಳ ನಾನು? ಊದ್ಕಡ್ಡಿಯಿಂದ ಏನ್ ಪ್ರಯೋಜನ? ಏನ್ ಪ್ರಯೋಜನ? ಒಂದ್ ಕಡ್ಡಿ, ವಾಸನೆ, ದೇವ್ರ ಪೂಜೆ. ಆದ್ರೆ ಸೋಪು, ಆಹಾ, ಸೋಪು ಸೋಪು ಹೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಮನುಷ್ಯನ ದೇಹನ ಶುದ್ಧವಾಗಿಡೋದೇ ಸೋಪು, ಮನುಷ್ಯನ ಮುಖಕಾಂತಿನ ಹೆಚ್ಚೋದೇ ಸೋಪು, ಒಬ್ಬ ಇನ್ನೊಬ್ಬನಿಗೆ ಮಸ್ಕ ಹೊಡಿಬೇಕಾದ್ರೆ ಉಪಯೋಗಿಸೋದೇ ಸೋಪು. ಸೋಪು ಎಲ್ಲ ಸೋಪುಮಯ. ಅಂತ ಸೋಪನ್ನ ಸ್ವಾರ್ಥಿಗಳು ಮುಚ್ಚಿಡ್ತಾರೆ. ನೀವು ನಿಸ್ವಾರ್ಥಿಗಳು ಅದನ್ನ ಬ್ಯಾಗಲ್ಲಿ ತುಂಬಿಸ್ಕೊಂಡ್ ಬಂದಿದ್ದೀರಾ. ಅಯ್ಯೋ, ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಸರ್. ಥ್ಯಾಂಕ್ ಯು. ನನ್ನ ನೇಚರೇ ಹಾಗೆ. ಮಿಸ್ ಸೋಪು, ನಿಮ್ ಹೆಸರು? ಅಲ್ಲ, ಸೋಪಿನ ಹೆಸರು ಡ್ರೀಮ್ ಗರ್ಲ್. ಆಹಾ, ಡ್ರೀಮ್ ಗರ್ಲ್. ಡ್ರೀಮ್ ಗರ್ಲ್ ಎಷ್ಟು ಚೆನ್ನಾಗಿದೆ. ನೀವು ಅಷ್ಟೇ. ನೋಡಿ, ನಂಗೆ ಯಾವ ಎಕ್ಸ್ಪ್ಲನೇಷನ್ ಬೇಡ. ಒಂದ್ 20 ಪೈಸೆ ಕೊಟ್ಬಿಡಿ. ಕೊಡಿ. 25? ಎಷ್ಟು ಉದಾರಿ ಸರ್ ನೀವು. ಎಲ್ಲಿ ಒಂದು 100 ರೂಪಾಯಿ ಕೊಡಿ. 100 ರೂಪಾಯಿ? 100 ರೂಪಾಯ ಕೊಡ್ತೀನಿ. ಇಡಿ ಬಿಡಿ. 100 ರೂಪಾಯಿ ಸ್ವಲ್ಪ ಜಾಸ್ತಿ ಆಯ್ತು, ಪರವಾಗಿಲ್ಲ. ಥ್ಯಾಂಕ್ ಯು ಸರ್. ಬರ್ತೀನಿ. ಮತ್ತೆ ಯಾವಾಗ ಬರ್ತೀರಾ? ನಿಮ್ಗೆ ಯಾವಾಗ ಸೋಪ್ ಬೇಕೋ ಅವಾಗ ಬರ್ತೀನಿ. ನನ್ಗೆ ಆಗಾಗ ಬೇಕಾಗ್ತಾ ಇರುತ್ತೆ. ಆವಾಗ ಬರ್ತೀನಿ. ಬರ್ಲಾ? ಸರಿ. ಸರ್ ಇನ್ನೂ ಹೋಗಿಲ್ವೇನಯ್ಯ? ನಿಜ ಹೇಳ್ತೀನಿ ಸರ್,
ನಮ್ಮ ದೇಶದಲ್ಲಿ ಸೀರೆ ಕೊಡೋ ಮರ್ಯಾದೆ ನಾನು ಸೀರೆ ಉಟ್ಕೊಂಡ್ ಬರ್ಬೇಕಾಗಿತ್ತು ಅಲ್ವೇನ್ ಸರ್? ಪ್ರಯೋಜನ ಇಲ್ಲ. ಹಾಗೆ ಸಿಂಗಾಪುರ್ಗೂ ಹೋಗಿ ಬಂದ್ಬಿಡು. ಹೋಗ್ತೀನಿ ಸರ್. ಆಪರೇಷನ್ ಏನ್ ಸರ್ ನೀವು? ಡ್ರೀಮ್ ಗರ್ಲ್ ನೀ ಸೋಪು, ನೀನು ಡ್ರೀಮ್ ಗರ್ಲೆ. ಏನ್ ಸರ್, ಮೊನ್ನೆ ಎಲ್ಲ ನೋ ಫಾದರ್ ನೋ ಮದರ್ ನೋ ಲವರ್ ಅಂತಿದ್ರಿ, ಇವತ್ತಾಗ್ಲೇ ಒಂದ್ ಸೋಪ್ ಹಿಡ್ಕೊಂಡ್ಬಂದ್ಬಿಟ್ಟಿದಿರಲ್ಲ. ಸಾಕು ಸುಂದರೋ ತಲಹರಟೆ. ಸರ್, ನಿಮ್ಮನ್ ನೋಡಿ ಬಹಳ ಸಾಧು ಅಂತಿದ್ದೆ. ತಪ್ಪು, ತುಂಬಾ ಕಿಲಾಡಿ. ಯಾಕೋ? ಸರ್, ಒಳ್ಳೆ ಹುಡುಗಿನೇ ಹಾರಿಸಿದ್ದೀರಾ. ಅತ್ತಿಗೆ ತುಂಬಾ ಚೆನ್ನಾಗಿದ್ದಾಳೆ. ನಿಮ್ಮಿಬ್ರು ಜೋಡಿ ಹೇಳ ಮಾಡಿಸಾಗಿದೆ. ಬೇಗ ಮದುವೆ ಮಾಡ್ಕೊಂಬಿಡಿ ಸರ್. ಸರಿಪಾ. ಸರ್, ನಾನೇನ್ ಸಾಮಾನ್ಯ ಅಲ್ಲ ಸರ್. ಅದೇ ಸರ್, ನಮ್ಮ 5ನೇ ಮನೆ ರಾಜಾರಾಯರ ಮಗಳು ಈಗ ತಾನೇ ಕಾನ್ವೆಂಟ್ಗೆ ಹೋಗ್ತಾ ಇದ್ದಾಳೆ. ಇನ್ನು 5 ವರ್ಷ ಆಗಲಿ, ಆಮೇಲೆ ನಾನು ಅವಳನ್ನ ಹಾಗೆ ತಳ್ಕೊಂಡು ಹೋಗ್ಬಿಡ್ತೀನಿ. ಏನಂತೀರಾ? ಆಗ್ತೀನಿ ನೋಡು. ಪ್ರಳಯ ಅಂತ ಕಣಪ್ಪ, ಮನೆ ಹಾಳ ಹೇಳ್ದಾಗ ಮಾಡಿದ್ರು ಮಾಡ್ಬಿಡ್ತಾನೆ. ಯಾವ್ದಕ್ಕೂ ರಾಜಾರಾಯರು ಹೇಳಿಟ್ಟಿರ್ಬೇಕು. ಪೋಸ್ಟ್. ನಿನ್ನ ಆರೋಗ್ಯ ಹೇಗಿದೆ ನೋಡಿ ಬಹಳ ವರ್ಷಗಳಾಯ್ತು. ನಿನ್ನ ಮದುವೆ ಯಾವಾಗ? ನಿಜ, ನಾನೀಗ ಮದುವೆ ಮಾಡ್ಕೊಳ್ಳೇಬೇಕು. 150 ರೂಪಾಯಿ. ದಾಮೋದರ 150 ರೂಪಾಯಿ ಸೇರಿಸಿದ್ನಿ, ಇದರಲ್ಲಿ ಅಡ್ಜಸ್ಟ್ ಮಾಡೋಣವಾ? ಇದೇನ್ ಚೌಕಾಸಿ ವ್ಯಾಪಾರ ಅನ್ಕೊಂಡ್ಯಾ? ಅಲ್ಲಿ 200 ರೂಪಾಯಿ ಕೊಟ್ರೇನೆ ದರ್ಶನ ಸಿಕ್ಕೋದು. 200 ರೂಪಾಯಿ ಅಷ್ಟು ವರ್ತ್ ಇದೆಯೇನೆ ಅದಕ್ಕೆ? ಅಯ್ಯೋ ರಾವು, ಅದನ್ನ ಬಾಯಿಂದ ಹೇಳೋಕ್ಕಾಗಲ್ಲ, ಒಂದ್ಸಲ ರುಚಿ ನೋಡ್ಬೇಕಷ್ಟೇ. ಅಯ್ಯೋ ರಸಗುಲ್ಲ. ದಾಮೋದರ, ನನ್ನ ಸಂಬಳದಲ್ಲಿ ಒಂದು 50 ರೂಪಾಯಿ ಕೊಡಯ್ಯ. ಇಲ್ಲಿ ನಿನ್ನ ಅಕೌಂಟ್ ಎಲ್ಲಿದೆ? ಸಂಬಳ ಎಲ್ಲ ಸೀದಾ ನಿನ್ ಹೆಂಡತಿ ಕೈಗೆ ಹೋಗುತ್ತೆ. ಮಾವ, ನಿನಗಿನ್ನ ಬರ್ಲಿಲ್ವಾ ಸಾವ? ಮಗಳನ್ನೂ ಕೊಟ್ಟು ಕೆಲಸನೂ ಕೊಡಿಸ್ತೆ, ಆದ್ರೆ ಸಂಬಳ ಮಾತ್ರ ಅವಳ ಕೈ ಸೇರೋ ಹಾಕಿ ಮಾಡ್ಬಿಟ್ಟೆ. ಇದಕ್ಕೆ ನಮ್ಮ ಯಜಮಾನ್ರು ಒಪ್ಕೊಂಡ್ಬಿಟ್ರು. ದುಡಿಮೆ ನಂದು, ಧಾರವಾಡ ಅವಳದು. ದಿನಕ್ಕೆ 3 ರೂಪಾಯಿ ಕೊಡ್ತಾಳಪ್ಪ ಬ್ಯಾಟ ಬಸ್ಗೆ ಕಾಫಿಗೆ ಅಂತ. ಈಗ ನಾನು ಬಸ್ಸಲ್ಲಿ ಬರ್ತಾ ಇಲ್ಲಪ್ಪ, ನಡ್ಕೊಂಡೇ ಬರ್ತಾ ಇದ್ದೀನಿ. ಕಾಫಿ ಕೂಡ ಕುಡಿತಾ ಇಲ್ಲಯ್ಯ, ಎಲ್ಲ ರಸಗುಲ್ಲ ಮಹಿಮೆ. ಇನ್ನು 50 ರೂಪಾಯಿಗೆ ಏನೇ ಮಾಡೋದು? ಒಂದ್ ಕೆಲಸ ಮಾಡು. ಮಾಡ್ತೀನಪ್ಪ. ಸೀದಾ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗು, ಒಂದ್ ಟೌಲ್ ಹಾಸು, ಅಮ್ಮ ತಾಯೇನು. ಸಾಯಂಕಾಲದ ಹೊತ್ತಿಗೆ ಕಲೆಕ್ಷನ್ ಆದ್ರೂ ಆಗ್ಬೋದು. ದಾಮು, ಆ ರಸಗುಲ್ಲಾಗೋಸ್ಕರ ನಾನು ಏನ್ ಮಾಡಕ್ಕೂ ಸಿದ್ಧ ಕಣಯ್ಯ, ಸಿದ್ಧ. ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮೆಲ್ಲಿಗೆ ಜೋರಾಗಿ ನಡೆದ್ರೆ ನೀನ್ ಸೊಂಟ ಹುಡುಕತ್ತೆ. ಈ ನೆಲ ಎಷ್ಟು ಪುಣ್ಯ ಮಾಡಿದೀಯಪ್ಪ. ನಿನ್ನ ಕೋಮಲವಾದ ಪಾದಗಳು ಈ ನೆಲದ ಮೇಲೆ ಹ್ಯಾಕ್ಸ್ ಹೋಗ್ತಾ ಇದೆ. ಮುಂದಿನ ಜನ್ಮ ಅಂತ ಒಂದಿದ್ರೆ ಈ ಆಫೀಸ್ ಹೀಗೇ ಇರ್ಲಿ, ಶೆರ್ಲಿನೇ ಟೈಪಿಸ್ಟ್ ಆಗಿರ್ಲಿ, ಆದ್ರೆ ನಾನ್ ಮಾತ್ರ ಈ ಆಫೀಸ್ ನೆಲ ಆಗಿರ್ತೀನಿ. ಆಗ ನಿನ್ನ ಮೃದುವಾದ ಪಾದಗಳು ನನ್ನ ಮೈ ಮೇಲೆಲ್ಲ ಓಡಾಡ್ತೆ. ಅಷ್ಟೊಂದು ಆಸೆ. ಕೋಪ ಬಂತ? ಬರೀ ಕೋಪ ಬರ್ಲಿಲ್ಲ, ನಿಮ್ಮನ್ನ ನೋಡಿದ್ರೆ ಅಸಹ್ಯ ಆಗುತ್ತೆ. ತಲಹರಟೆ. ನೀನ್ ಕೋಪ ಮಾಡ್ಕೊಂಡ್ರು ಸರಿ, ಶಾಪ ಹಾಕಿದ್ರು ಸರಿ, ಒಟ್ನಲ್ಲಿ ನಮ್ಮಿಬ್ರಿಂದ ಚಿಕ್ಕ ಪಾಪ ಆಗ್ಬೇಕಷ್ಟೇ. ಶಟ್ ಅಪ್ ಅಂಡ್ ಗೆಟ್ ಔಟ್. ಎಸ್, ಥ್ಯಾಂಕ್ ಯು. ಇವತ್ತು ನನ್ನ ಹೆಣ್ಣು ಮಕ್ಕ ನೋಡ್ಬಿಟ್ಟೆ. ಅಯ್ಯೋ, ಥ್ಯಾಂಕ್ ಯು ಸರ್. ಹಲೋ ಮಿಸ್ ಸೋಪು, ಡ್ರೀಮ್ ಗರ್ಲ್. ಹಲೋ, ನಿಮ್ಗೋಸ್ಕರ ಊರೆಲ್ಲ ಹುಡ್ಕಾಡ್ದಿರಿ. ಇಷ್ಟು ಸಹ ಎಲ್ಲೋ ಬಿಟ್ಟಿದ್ರಿ ಮಿಸ್ ಸೋಪು? ಶಟ್ ಅಪ್. ನನ್ ಸೋಪ್ ಅಲ್ಲ, ನನ್ನ ಹೆಸರು ರೋಹಿಣಿ. ಓ ರೋಹಿಣಿ. ಹಾ ಮಿಸ್ ರೋಹಿಣಿ, ಅವತ್ ನೀವು ಕೊಟ್ಟು ಸೋಪ್ನ ಸ್ನಾನ ಮಾಡಿ ಆಫೀಸ್ಗೆ ಹೋದೆ. ಆಹಾ, ಮೈಯೆಲ್ಲ ಏನಂತೀರಾ, ಘಮ 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 ಘಮ. ಆಫೀಸಲ್ಲಿ ನನ್ನ ಸ್ನೇಹಿತರೆಲ್ಲ ಕೇಳಿದ್ರು, ಏನ್ ಸೆಂಟೆ ಇದು, ಚಾರ್ಲಿನ ಆದ್ರಾನ ಅಂತ. ನಾನ್ ಹೇಳ್ದೆ, ಈ ಸೆಂಟಲ್ ಹಾಕೊಂಡ್ರು ಡ್ರೀಮ್ ಗರ್ಲ್ ಸೋಪು ಅಂತ. ತಕ್ಷಣ ಏನಾಯ್ತು ಗೊತ್ತಾ, ನನ್ನ ಸ್ನೇಹಿತರೆಲ್ಲ ರೂಮ್ ನುಗ್ಗಿ ಇದ್ಬ ಸೋಪ್ನ ಕಿತ್ಕೊಂಡು ಹೊಟ್ಟೋದ್ರು. ಈಗ ನನ್ನ ಹತ್ರ ಸೋಪ್ ಇಲ್ಲ, ದಯವಿಟ್ಟು ಅರ್ಜೆಂಟ್ ಆಗಿ ಒಂದು 10 ಸೋಪ್ ಬೇಕು, ಕೊಡ್ತೀರಾ? ಆ ಸೋಪ್ ಏನ್ ಮಾಡಿದ್ರಿ ನೀವು? ಮೈ ಹಚ್ಕೊಂಡು ಸ್ನಾನ ಮಾಡಿದೆ. ಯಾಕೆ? ಅಯ್ಯಯ್ಯ, ಅದು ಬಟ್ಟೆ ಒಗೆಯೋ ಸೋಪು. ಬಟ್ಟೆ ಒಗೆಯೋ ಸೋಪಾ? ಬಟ್ಟೆ ಒಗೆಯೋ ಸೋಪಾ? ಹಾಗಾದ್ರೆ ಯಾಕೆ ಹೇಳಿಲ್ಲ ನೀವು? ಮೇಲ್ಗಡೆ ವಾಷಿಂಗ್ ಸೋಪ್ ಅಂತ ಪ್ರಿಂಟ್ ಮಾಡಿದೆ, ಕಾಣ್ಲಿಲ್ವಾ? ನಿಮ್ಮ ಕಣ್ಣಿನ ಕಾಂತಿನಲ್ಲಿ ನನ್ ದೃಷ್ಟಿ ಮಂಕಾಗೋಗ್ಬಿಡ್ತು. ಇಟ್ಸ್ ಆಲ್ ರೈಟ್, ಈಗ ಒಂದು 10 ಸೋಪ್ ಕೊಡಿ ಪ್ಲೀಸ್. ಅಷ್ಟೊಂದು ಸೋಪ್ ತಗೊಂಡು ಏನ್ ಮಾಡ್ತೀರಾ? ಅಂಗಡಿ ಇರ್ತೀರಾ? ಇನ್ಮೇಲೆ ಇಟ್ರಾಯ್ತು, ಈಗ 10 ಸೋಪ್ ಕೊಡಿ. ನಿಮಗ್ ನಿಜವಾಗ್ಲೂ ಸೋಪ್ ಬೇಕಿದ್ರೆ ಆ ಅಂಗಡಿಯಲ್ಲಿ ತಗೊಳ್ಳಿ. ಇಲ್ಲ ಸೇಲ್ಸ್ ಗರ್ಲ್ ಹತ್ರನೇ ತಗೋಬೇಕು ಅಂತಿದ್ರೆ ನಮ್ ಕಂಪ್ನಿಲಿ 2 ನೀಗ್ರ ಹುಡುಗಿರಿದ್ದಾರೆ, ಅವ್ರ ಹತ್ರ ತಗೊಳ್ಳಿ.
ಇಲ್ಲ ನೀವೇ ನಮ್ಮ ಕಂಪ್ನಿಗೆ ಬಂದು ತಗೊಳ್ಳಿ 2.5% ಡಿಸ್ಕೌಂಟ್ ಸಿಕ್ಕತ್ತೆ. ಆ? ಏನಂದ್ರೆ 2.5% ಡಿಸ್ಕೌಂಟಾ ನನಗೆ? ನಾನು ಯಾರು ಅಂತ ತಿಳ್ಕೊಂಡಿದ್ದೀರಾ? ಏನೋ ಪಾಪ ಹುಡುಗಿ ಬಿಸ್ತಲ್ಲ ಅಲಿಯುತ್ತಲ್ಲ, ಅದು ಗೂಬೆ ಸೊಪ್ಪು ಆದ್ರೂ ಪರವಾಗಿಲ್ಲ, ನಾನೊಂದು 10 ಪೀಸ್ ತಗೊಂಡ್ರೆ ನಿಮ್ಗೆ 5 ರೂಪಾಯಿ ಆದ್ರೂ ಕಮಿಷನ್ ಸಿಗುತ್ತೆ ಅಂತ ಕನಿಕರ ತೋರಿಸಿದ್ರೆ ನೀವು ನನಗೆ ಡಿಸ್ಕೌಂಟ್ ಡಿಸ್ಕೌಂಟ್. ಮಿಸ್ಟರ್, ಏನ್ ಹೇಳ್ತಾ ಇದ್ದೀರಾ? ನಾನ್ ಕಮಿಷನ್ ತಗೊಳ್ಳೋದಾ? ನಾನ್ ಯಾರು ಗೊತ್ತಾ? ಮಿಸ್ ರೋಹಿಣಿ. ನಮ್ ತಂದೆ ಯಾರು ಗೊತ್ತಾ? ನಿಮ್ ತಂದೆ ಯಾರಾದ್ರೆ ನನಗೇನು? ಬಿಗ್ ಇಂಡಸ್ಟ್ರಿಯಲಿಸ್ಟ್ ರಾಜಾರಾಮ್ ಗೊತ್ತಾ? ಅವ್ರ ಏಕೈಕ ಪುತ್ರಿ ರೋಹಿಣಿ ದೇವಿ. ಬಿಗ್ ಇಂಡಸ್ಟ್ರಿಯಲಿಸ್ಟ್ ರಾಜಾರಾಮ್ ಅವರ ಓನ್ಲಿ ಡಾಟರ್, ಒಬ್ಳೆ ಮಗಳು. ಹಾಗಾದ್ರೆ ಈ ಸೋಪು ಸೇಲು ಜಸ್ಟ್ ಹಾಬಿ. ಹಾಬಿ. ಬರ್ತೀನಿ, ಬರ್ಲಾ? ಏ ಮಿಸ್ಟರ್, ಕಮ್ ಹಿಯರ್. ನೋಡು ಮಿಸ್ಟರ್, ನನ್ನ ವಿಷಯ ನಿನಗೆ ಗೊತ್ತಿಲ್ಲ. ನಮ್ಮನೆ ಕಾಂಪೌಂಡ್ ಅಲ್ಲಿ 15 ಕಾರ್ಗಳಿವೆ, ಇನ್ಕ್ಲೂಡಿಂಗ್ ಲೇಟೆಸ್ಟ್ ಬೆನ್ಸ್, ಮಾರುತಿ, ಹೋಂಡಾ. ಸಾಮಾನ್ಯ ಜನಗಳ ಜೊತೆ ಬೆರಿಬೇಕು, ಅವ್ರ ಕಷ್ಟ ಸುಖನ ವಿಚಾರಿಸ್ಬೇಕು ಅಂತ ಆಟೋನಲ್ಲಿ ಬಸ್ನಲ್ಲಿ ಓಡಾಡ್ತಿದ್ರೆ ನನ್ನನ್ನು ಕಮ್ಮಿ ಅಂತ ತಿಳ್ಕೊಂಡ್ಬಿಟ್ರಾ? ನಾನು ಮನಸ್ಸು ಮಾಡಿದ್ರೆ ನಿಮ್ಮನೆ ಪರ್ಚೇಸ್ ಮಾಡ್ಬಿಡ್ತೀನಿ. ಬಿ ಕೇರ್ಫುಲ್. ಎಷ್ಟು? 25 ರೂಪಾಯಿ. ನನ್ಗೆ ಇಷ್ಟೊಂದು ಬೇಡಪ್ಪ, ಒಂದ್ 5-10 ಚಿಲ್ಲರೆ ಕೊಡು. ಆ ರೀತಿ ಕೊಡಕ್ಕಾಗಲ್ಲ, 25 ರೂಪಾಯಿ ಕೊಡಿ. ಆಗೋಲ್ವಾ? ಈಗಿನ ಕಾಲ ಡಾಕ್ಟರ್ಗೆ ಯಾರಿಗೆ ಎಷ್ಟು ರೂಪಾಯಿನ ಔಷಧಿ ಕೊಡ್ಬೇಕು ಅಂತ ಗೊತ್ತಾಗೋದಿಲ್ವಲ್ಲ. ನನ್ನಂಥವ್ನಿಗೆ 5-10 ಕೊಟ್ರೆ ಸರಿ. ಆಗೋಲ್ವೇನಪ್ಪ? ಆ ರೀತಿ ಕೊಡಕ್ಕಾಗಲ್ಲ, 25 ರೂಪಾಯಿ ಕೊಟ್ರೆ ಕೊಡ್ತೀನಿ. ಸರಿ ಅಪ್ಪ, ನಾನು ಬರ್ತೀನಿ. ಸರ್, ಯಜಮಾನ್ರೆ, 1 ನಿಮಿಷ. ಹಲೋ, ಇಲ್ಲಿಟ್ಟಿದ್ದೀನಿ. ಓಕೆ ಯಜಮಾನ್ರೆ, ಡಾಕ್ಟ್ರು ಔಷಧಿ ಕೊಡೋದು ರೋಗ ನೋಡಿ, ಶ್ರೀಮಂತಿಕೆ ನೋಡಲ್ಲ. ಇದೇ ಔಷಧಿನ ನೀವು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಫ್ರೀಯಾಗಿ ಕೊಡ್ತಾರೆ. ನೀನ್ ಹೇಳೋದೇನೋ ಸರಿಯಪ್ಪ, ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿನೇನೋ ಫ್ರೀಯಾಗೆ ಕೊಡ್ತಾರೆ, ಅದು ಹೆಸರಿಗೆ. ಆ ಔಷಧಿ ಕೊಡ್ತಾನಲ್ಲ ಆ ಕಾಂಪೌಂಡರ್, ಅವನಿಗೆ ಸಮಥಿಂಗ್ ಏನಾದ್ರೂ ಕೊಡ್ಬೇಕಾಗತ್ತೆ. ನಾನು ಆ ಪರಿಸ್ಥಿತಿಲಿ ಇಲ್ವೇ, ಏನ್ ಮಾಡೋದು? ಯಾಕೆ ಬೇಜಾರು ಮಾಡ್ಕೋತೀರಾ? ಏನು ಔಷಧಿ? ಹಾ, ನನ್ನ ಹತ್ರ ಬೇರೆ ಔಷಧಿ, ಅದು ಈ ಔಷಧಿ ಕೆಲಸನೇ ಮಾಡುತ್ತೆ. ಹೌದಾ? ಥ್ಯಾಂಕ್ ಯು. ದೇವ್ರು ನಿನ್ನ 100 ವರ್ಷ ಚೆನ್ನಾಗಿಟ್ಟಿರ್ಲಿಪ್ಪ. ನಾನ್ ನಿನ್ನನ್ನ ನನ್ನ ಜೀವನದಲ್ಲಿ ಮರೆಯೋದಿಲ್ಲ. ಬರ್ತೀನಿ.